ನಿನ್ನೆ ಸಂಜೆಯಿಂದ JDS ಹಾಗೂ BJP ನಾಯಕರು ಅಹೋರಾತ್ರಿ ಧರಣಿ ಕೂತ್ಕೊಂಡಿದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ MLC ಆದಂತಹ ಪ್ರತಾಪ್ ಅವರಿದ್ದಾರೆ. ಈ ಬಗ್ಗೆ ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ನಮಸ್ತೆ ಸರ್, ಎಲ್ಲಿವರೆಗೂ ಈ ಹೋರಾಟ ಅಂತ? ಸರ್ಕಾರದ ಮೇಲೆ, ಅದರಲ್ಲಿಯೂ ಮುಖ್ಯಮಂತ್ರಿಗಳ ಮೇಲೆ ದಾಖಲೆ ಸಮೇತ ನೇರ ಆರೋಪಗಳಿರುವಾಗ ಆ ಆರೋಪಕ್ಕೆ ಚರ್ಚೆಗೆ ಅವಕಾಶ ಕೊಡುವುದಿಲ್ಲ. ಯಾಕೆ? ಇದು ರಾಜ್ಯದ ಜನತೆ ಅಪೇಕ್ಷೆ ಪಡ್ತಾ ಇದ್ದಾರೆ. ಆರೋಪ ಬಂದಾಗ, ಹಗರಣಗಳು ನಡೆದಾಗ, ಈ ಹಗರಣದ ಹಿಂದೆ ಏನೆಲ್ಲ ನಡೆದಿದೆ ಅಂತ ಹೇಳುವಂಥದ್ದು ಎರಡೂ ಮನೆಗಳಲ್ಲಿ ಚರ್ಚೆ ಆಗಬೇಕಾದಂತಹ ವಿಷಯ. ಸರ್ಕಾರ ಏನನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಮತ್ತು ಯಾಕೆ ಚರ್ಚೆಗೆ ಮುಂದೆ ಬರ್ತಾ ಇಲ್ಲ ಅಂತ ಹೇಳುವಂಥದ್ದೇ ನಮ್ಮ ಪ್ರಶ್ನೆ. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಬದ್ಧವಾಗಿ ನಮಗೆ ಇದರ ಬಗ್ಗೆ ಪ್ರಶ್ನೆ ಮಾಡುವ ಅಧಿಕಾರ ಇದ್ದಾಗಲೂ ಕೂಡ ನಮ್ಮ ನಿಲುವಳಿ ಸೂಚನೆಗೆ, ಚರ್ಚೆಗೆ ಅವಕಾಶ ಕೊಡದೇ ಇರುವಂಥದ್ದು ಇದು ಈ ಹಗರಣವನ್ನು ಮುಚ್ಚಿಡುವಂತಹ ಪ್ರಯತ್ನ ಅಂತ ಹೇಳುವಂಥದ್ದು ಕಾಣುತ್ತದೆ. ಮುಖ್ಯಮಂತ್ರಿಗಳೇ ಯಾರು ಸಮಾಜವಾದಿ, ನಾನು ಬಹಳ ಶುದ್ಧ ಅಂತೇಳಿ ಹೇಳುವಂಥವರು ನಿಜವಾಗಿ ನೇರವಾಗಿ ಇದಕ್ಕೆ ಚರ್ಚೆಗೆ ಅವಕಾಶ ಕೊಟ್ಟು ಅವರ ಮಾತುಗಳನ್ನು ಮುಂದೆ ಇಡಬೇಕಿತ್ತು. ಅದರ ಬದಲಾಗಿ ಈ ರೀತಿಯಲ್ಲಿ ನಮಗೆ ಚರ್ಚೆಗೆ ಅವಕಾಶವಿಲ್ಲದ ರೀತಿಯಲ್ಲಿ ನಡೀತಾ ಇರುವಂಥದ್ದು ಸರಿಯಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಾವು ಅಹೋರಾತ್ರಿ ಇಲ್ಲಿ ಧರಣಿಯನ್ನು ಮಾಡಬೇಕಾದಂತಹ ಅನಿವಾರ್ಯತೆಯನ್ನು ಸರ್ಕಾರವೇ ಸೃಷ್ಟಿಸಿದೆ ಮತ್ತು ನಮ್ಮ ಆರೋಪಗಳು ಇನ್ನಷ್ಟು ಗಟ್ಟಿಗೊಳ್ತಾ ಇದೆ ಅಂತ ಹೇಳುವಂಥದ್ದು ನಮ್ಮ ಭಾವನೆ. ಇದಕ್ಕೊಂದು ತಾರ್ಕಿಕ ಕೊನೆ ಬರುವವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಖಂಡಿತವಾಗಿಯೂ ಇದನ್ನು ಇಲ್ಲೇ ನಾವು ನಿಲ್ಲಿಸುವುದಿಲ್ಲ, ಇನ್ನೂ ಮುಂದೆ ಕೊಂಡು ಹೋಗ್ತೇವೆ. ಥ್ಯಾಂಕ್ ಯು ಸರ್. ಇದಿಷ್ಟು MLC ಪ್ರತಾಪ್ ಅವರ ಮಾತು. ಕ್ಯಾಮರಾಮನ್ ಗಿರಿಬಾಬು ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.